ಪಂದ್ಯ ನಡೆದ ಕಥೆಯನು. ರಜತಗಿರಿಯಲ್ಲಿ ಕನಕ ಸಭೆಯಲ್ಲಿ ಶಂಕರನು ಪಾರ್ವತಿಯು ಜೊತೆ ಇದ್ದ ವೇಳೆಯಲ್ಲಿ ನಾರದ ಮುನಿಯು ಬಂದರು, ಜ್ಞಾನ ಫಲವ ತಂದರು. ಜ್ಞಾನದ ಸಾರ ತುಂಬಿಹುದು ಈ ಫಲವೇ ಎಂದರು. ಕೇಳಿ ಕಥೆಯ ಜ್ಞಾನ ಫಲದ ಕಥೆಯನು. ಗಣಪತಿಗೂ ಕುಮಾರನಿಗೂ ಪಂದ್ಯ ನಡೆದ ಕಥೆಯನು. ಶಂಕರನು ಬಳಿಗೆ ಕರೆದ ಕುವರರಿಬ್ಬರನ್ನು. ಜಗವ ಮೂರು ಬಾರಿ ಸುತ್ತಿ ಬನ್ನಿ ನೀವು ಎಂದನು. ಮೊದಲು ಬರುವ ಕುವರನಿಗೆ ತರುವೆ ನಾನು ಫಲವನು. ಅದನ್ನು ಪಡೆದು ಜ್ಞಾನ ಸಿದ್ಧಿ ಪಡೆಯಿರಿ ಎಂದನು. ಕೇಳಿ ಕಥೆಯ ಜ್ಞಾನ ಫಲದ ಕಥೆಯನು. ಗಣಪತಿಗೂ ಕುಮಾರನಿಗೂ ಪಂದ್ಯ ನಡೆದ ಕಥೆಯನು. ಸುಬ್ರಹ್ಮಣ್ಯ ನವಿಲ ಹತ್ತಿ ಜಗವ ಸುತ್ತಲು ಹೊರಟನು. ಗಣಪತಿಯು ತನ್ನ ತಂದೆ ತಾಯಿಗೆ ಕೈಯ ಮುಗಿದನು. ಮೂರು ಬಾರಿ ಅವರ ಸುತ್ತಿ ಗಣಪ ಬಂದು ಕುಳಿತನು. ನವಿಲ ಮೇಲೆ ಜಗವ ಸುತ್ತಿ ರಭಸದಿ ಗುಹನು ಬಂದನು. ಕೇಳಿ ಕಥೆಯ ಜ್ಞಾನ ಫಲದ ಕಥೆಯನು. ಗಣಪತಿಗೂ ಕುಮಾರನಿಗೂ ಪಂದ್ಯ ನಡೆದ ಕಥೆಯನು. ಗಣಪತಿಗೆ ಫಲವು ಎಂದು ಶಂಕರನು ನುಡಿದನು. ತಂದೆ ತಾಯಿಯಲ್ಲಿ ಮೂರು ಲೋಕವಿಹುದು ಎಂದನು. ಜ್ಞಾನ ಫಲವನ್ನು ಪಡೆದು ಜಗಕ್ಕೆ ಜ್ಞಾನ ನೀಡುವ ಗಣಪತಿ ತನ್ನ ಪೂಜೆಯ ಮಾಡುವವರಿಗೆ ಕೊಡುವ ತಾನು ಸನ್ಮತಿ. ಕೇಳಿ ಕಥೆಯ ಜ್ಞಾನ ಫಲದ ಕಥೆಯನು. ಗಣಪತಿಗೂ ಕುಮಾರನಿಗೂ ಪಂದ್ಯ ನಡೆದ ಕಥೆಯನು. ಕೇಳಿ ಕಥೆಯ ಜ್ಞಾನ ಫಲದ ಕಥೆಯನು. ಗಣಪತಿಗೂ ಕುಮಾರನಿಗೂ ಪಂದ್ಯ ನಡೆದ ಕಥೆಯನು.